ಇವಾಗ ನನ್ನ ತಂಗಿಗೆ 21 years 21 ಗಿಫ್ಟ್ ಕೊಡೋಣ ಅನ್ಕೊಂಡಿದೀನಿ. ಅಕ್ಕ ನನಗಂತೂ ಯಾರು ಈ ತರದ್ದೆಲ್ಲ ಕೊಡ್ಸಲ್ಲ, ಅದು ಡಿಫ್ರೆಂಟ್ ಆಗಿದೆ. ನನಗೆ ಇಷ್ಟ ಆಯ್ತು. ರೋಸ್ ಅದು ಕ್ಯೂಟ್ ಆಗಿತ್ತು. 125 250 ವ್ಲಾಗ್ಸ್ ಮಾರ್ಕೆಟಿಂಗ್ ಬಿಲ್ಲು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್. ನಾನು ಇವಾಗ ಹೈಪರ್ ಮಾರ್ಕೆಟ್ ಬಂದಿದ್ದೀನಿ. ಬೇಸಿಕಲಿ ಅವಳ ಬರ್ಡೇ ನಾನೇನು ಮಾಡಿಲ್ಲ. ಸೊ ಇವಾಗ ನನ್ನ ತಂಗಿಗೆ 21 years. ಸೊ ನಾನೇನು ಅನ್ಕೊಂಡಿದ್ದೀನಿ ಅಂದ್ರೆ 21 ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ಅಕ್ಕ ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಒನ್ ನನಗೆ ಇದು ಇಷ್ಟ ಆಯ್ತು. ರೋಸ್ ಇದು ಎತ್ಕೊಂತ ಇದೀನಿ. ಪ್ರೀತಿಯ ರಾಯಭಾರಿ ರೋಸ್, ಕೆಂಪಾದ ರೋಸ್. ನನ್ನ ಜೊತೆ ಇವತ್ತು ಚಂದನ ಬಂದಿದ್ದಾಳೆ. ಇವತ್ತು ಸ್ವಲ್ಪ ವಿಡಿಯೋ ಹೆಲ್ಪ್ ಮಾಡೆ ನೋಡಿ. ಹಿಂಗಿರ್ತಾರೆ ಇದು ಫ್ರೆಂಡ್ಸ್ ಅಂದ್ರೆ. ಅವಳು ಅರ್ಜೆಂಟ್ ಅವ್ರು ಕಳ್ಸಿದೀನಿ. ನಾನು ಬೆಳಗಿಂದ ಇದ್ದೆ ಆಯ್ತಾ, ಏನೋ ಪ್ಲಾನ್ ಇತ್ತು, ಅದು ವರ್ಕೌಟ್ ಆಗಿಲ್ಲ. ಸೊ ಹಿಂಗಾದ್ರೂ ಅವ್ಳನ್ನ ಖುಷಿ ಪಡ್ಸೋಣ ಅಂತ. ನಿಜವಲ್ಲ ಬೇರೆ ಪ್ಲಾನ್ ಇತ್ತು, ಐಪ್ಯಾಡ್ ಇಸ್ಕೊಡ್ಬೇಕು ಅನ್ಕೊಂಡಿದ್ದೆ. ನೋಡಿದ್ರೆ ಮನೇಲಿ ಯಾರು ಇಲ್ಲ, ನಾನು ಒಬ್ಳೆ ಹೋಗಿ ಕೊಡ್ಸಿದ್ರೆ ಅದೇನು ಚೆನ್ನಾಗಿರುತ್ತೆ. ಅದಕ್ಕೆ ಅದು ಫ್ಲಾಪ್ ಆಯ್ತು. ಸೊ ಇವಾಗ ಈ ತರ ಮಾಡ್ತಾ ಇದೀನಿ. ಇದ್ರಲ್ಲಿ ಯಾವ್ದಾದ್ರು ಒಂದ್ ಚೂಸ್ ಮಾಡೋಣ. ಈಗ ನಿಯರ್ ಬೈ ಇದಳು ಇವಳಿಗೆ ಇಲ್ಲೊಂದ್ ಮಾಟ್ ಇದೆ ಅಂತ ಗೊತ್ತಿಲ್ಲ. ನಂಗೆ ದೇವರಾಣೆ ಗೊತ್ತಿರ್ಲಿಲ್ಲ ಇಲ್ಲೊಂದ್ ಮಾಟ್ ಇದೆ ಅಂತ. ಅದಕ್ಕೆ ಅವಾಗ ನಾವು ಕರ್ದಾಗ ಬಂದ್ರೆ ಲೊಕೇಶನ್ ತೋರಿಸ್ತೀವಿ. ಹುಡುಗಿರ್ಗೆ ಏನ್ ತಗೊಳ್ಬೇಕು ಬಂದ್ರು ಜಾಸ್ತಿ ಟೈಮ್ ತಗೊಂತೀವಿ. ಇದು ಜಾತ್ರೆ ಆಯ್ತಾ, ತುಂಬಾ ಜಿಗಿ ಆಯ್ತು. ಇದು ಚೆನ್ನಾಗಿದೆ. ಇದು ನೈಸ್. ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ. ಯೋಚನೆ ಮಾಡೋದು ಹಿಂಗೆಲ್ಲ ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ. ಅದ್ ಯಾವ ಕಲರ್ಗೂ ಹಾಕಕ್ಕಾಗಲ್ಲ. ಆಮೇಲೆ ಹಂಗ್ ಮಾಡ್ಬಿಡ್ಬೇಡ ನೀನು. ಇದೇ ಚೆನ್ನಾಗಿದೆ, ಮತ್ತೆ ಮುದ್ದಾಗಿದೆ. ಸೊ ಗೈಸ್ ಇದೊಂದು ತಗೊಂತೀನಿ. ಒಂದ್ ಕ್ಲಿಪ್ ತಗೊಳ್ಳೋಣ. ಅವಳು ಕೂದಲೇ ಇಲ್ಲ, ಬೋಡಿ. ನೆಕ್ಸ್ಟ್ ಏರ್ ಪ್ಲಾಂಟೇಶನ್ ಮಾಡಿಸ್ಬೇಕು ಅವಳು ನೆಕ್ಸ್ಟ್ ಟೈಮ್ ರಷ್ಯಾದಿಂದ ಬಂದಾಗ. ಇದೊಂದು ಕ್ಲಿಪ್ ತಗೊಂಡಿದೀನಿ. ಸೊ ಈಗ 3 ಆಯ್ತು. ನೆಕ್ಸ್ಟ್ ನೋಡೋಣ ಬನ್ನಿ. ಇದು ತಗೊಳ್ಳಲ್ಲ. ಅವ್ಳಿಗೆ ಯೂಸ್ಫುಲ್ ಆಗುತ್ತಾ ಫಸ್ಟ್ ಆಫ್ ಆಲ್? ಅವಳು ಟ್ರಾವೆಲ್ ಮಾಡ್ತಾರಲ್ಲ. ನಾಟ್ ವರ್ತ್. ಹಂಗೆ ಅಂದ್ರೆ ಕೊಡ್ಸ್ಲೇಬೇಕು, ಆದ್ರೆ ಬಜೆಟ್ ಇನ್ನೂ ಕಮ್ಮಿ ಇದಿಲ್ವಾ? ಕಾಸ್ಟ್ಲಿ ಇದೆ. ಹೌದು, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ. ಗ್ಲಾಸ್ ಮೆಟೀರಿಯಲ್ಸ್ ಆದ್ರೆ ಇಲ್ಲಿಗೆ ಬಾ. ಏನ್ ಕೊಡ್ಸೋದು? ಅಯ್ಯೋ ಹುಡುಗರ್ದು ಪಾದೆ ಅಂದ್ರೆ ಹುಡುಗಿರ್ದು ಬಾತೇನೆ. ಬಾಟಲ್ ಕೊಡ್ಸಲೇನೆ. ಕ್ಯೂಟ್ ಆಗಿರೋದು ಕೊಡ್ಸು. ಬಾಟಲ್ ಕೊಡ್ಸಂದ್ರೆ ನಮ್ಗಂತೂ ಯಾರು ಕೊಡ್ಸಲ್ಲ ಈ ತರ. ನನಗಂತೂ ಆಸೆನೆ ಬಿಟ್ಬಿಟ್ಟಿದ್ದೀನಿ. ನಾನು ಬಿಟ್ಬಿಟ್ಟಿದ್ದೀನಿ. ನನಗಂತೂ ಯಾರು ಈ ತರದ್ದೆಲ್ಲ ಕೊಡ್ಸಲ್ಲ ಅಂತ. ಅದ್ ತಗೊಂಡಂಗಿದ್ರೆ ಕಲರ್ ಚೆನ್ನಾಗಿರೋದ್ ತಗೋ. ಇದು ಚೆನ್ನಾಗಿಲ್ವಾ? ಅದು ಫೈನಲಿ ಎಲ್ಲಾನು ಬಿದೋಗುತ್ತೆ ಅನ್ನೋ ಭಯ ಬೇರೆ. ಅದನ್ನಲ್ಲೇ ಎಲ್ಲಾದ್ರೂ ಇಟ್ಬಿಡು. ಅದಕ್ಕಿಂತ ಇದು ಕ್ಯೂಟ್ ಆಗಿಲ್ವಾ? ಡಿಫ್ರೆಂಟ್ ಆಗಿದೆ ಬಿಡು. ಡಿಫ್ರೆಂಟ್. ಫಸ್ಟ್ ಎಷ್ಟಿದೆ ನೋಡು ರೇಟು. ಇದು 480 379. ಬೋತ್ ಆರ್ ಸೇಮ್. ಇದು ಡಿಫ್ರೆಂಟ್ ಆಗಿದೆ ಅಲ್ಲ. ಅದೆಷ್ಟಿದೆ ನೋಡು. ಇದು 700. ಇದೊಂದು ತಗೊಂಡಿದೀವಿ. 500 ಇಲ್ಲ. ಈ ಕನ್ಸಲ್ಲ. ಇಲ್ಲಿ ಕೆಳಗಡೆ ನೋಡಿ 379. ಆಲ್ಮೋಸ್ಟ್ ಸೇಮ್. ಸಂಧ್ಯಾ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಗೊತ್ತಾಗುತ್ತೆ. ಇದು ಬಿಟ್ಟು ಬೇರೆ ಇದು ತಗೊಂಡ್ಲ ಯಾವ್ದು? ಅವಳ ಪಾಪ ನೀರ್ ಜಾಸ್ತಿ ಕುಡಿಲಿ, ಇದೇ ಕೊಡ್ಸೆ. ಅದೇ ಕ್ಯೂಟ್ ಆಗಿದಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು. ಸೊ ಗೈಸ್ ಇದಾಯ್ತು. ನಂಗೆ ಬಜೆಟ್ ಕಮ್ಮಿ ತಂದಿದ್ದೀನಿ. ಸೊ ಇವಾಗ ಇವಳ ಹತ್ರನೇ ಕಿತ್ಕೊಬೇಕು ನಾನು. ಇವಳು ನಾನು ಟೈಮ್ ವೇಸ್ಟ್ ಮಾಡೋದಲ್ಲೇ ನನ್ನ ಕಾಸನ್ನು ಕಿತ್ಕೊಂಡು ಹೋಗ್ತಾ ಇದ್ದಲ್ಲ. ನಾನು ಅವಳಿಗೆ ಫೇಸ್ ವಾಶ್ ಇಸ್ಕೊಡ್ತೀನಿ. ಯಾವ್ದು ಇಸ್ಕೊಡ್ಲಿ? 1 ವರ್ಷ ಬರ್ಬೇಕು. ಎಷ್ಟು ಬರ್ಬೇಕು? ಅಕ್ಕ ಆ ದೊಡ್ಡ ಬಾಟ್ಲೆ 6 months ಇದ. ಗೈಸ್ ಇದು ಹೆವಿ ಕಾಸ್ಟ್ಲಿ ಇದೆ ಗೈಸ್. ಎರಡು ಇಸ್ಕೊಬೇಕು ತಾನೆ. ಯಾಕಂದ್ರೆ ಹಿಂಗೆ ನಂಗೆ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು. ಬ್ರೇಸ್ಲೆಟ್ಗೆ ಕಲರ್ ಎಲ್ಲಾ ಕಲರ್ ಸೂಟ್ ಆಗ್ತೈತೆ. ಫೇಸ್ ವಾಶ್ 2 ತಗೊಂತೀನಿ. ಅವಳಿಗೆ 1 ವರ್ಷ ಬೇಕು. ಇದು ಒಂದೇ ಇನ್ಕ್ಲೂಡ್ ಮಾಡ್ಲಾ 2 ಮಾಡ್ಲಾ? ಬೇರೆ ಕಡೆ ಕಮ್ಮಿ ಸಿಗುತ್ತಾ? ಅದೇ ನಾನು ಸ್ವಲ್ಪ ಕಂಜೂಸು. ಇದು 250 ml ಅಲ್ವಾ? 730 ಅಲ್ಲ. ಇದು 430. 125 125 250 400 800. ಇದು ಓಕೆ, ಇದೇ ಕಮ್ಮಿ ಆಗುತ್ತಲ್ಲ. ಹುಡುಗಿರು ML ಲೆಕ್ಕ ಹಾಕಿ ಅದಕ್ಕೆ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ತಗೊಂಡಿದ್ದೀನಿ. ಸೊ ಎಷ್ಟಾಯ್ತಲೇ? ಇನ್ನೂ ಆಗಿರಲ್ಲ. 1 2 3 4 5 6 7. ನೀವು 1 ವರ್ಷಕ್ಕಾಗಷ್ಟು ತಗೊಳಲ್ವೇನ?
ಸುಮ್ನೆ ನಗ್ತಾಳೆ ಫೇಸ್ ವಾಶು ಸನ್ಸ್ಕ್ರೀನ್ ಸ್ಕಿನ್ ಕೇರ್ ರೊಟೀನ್ ಎಲ್ಲ ಇಲ್ಲೇ ಹೇಳ್ತಾ ಇದೆಯಲ್ಲ ಇನ್ನೊಳಗೆ ಗಿಫ್ಟ್ ಕೊಡ್ತಾ ಇದೆಯಾ ಅಥವಾ ನಿಮ್ಮ ಅಮ್ಮ ಕೊಡ್ಸೋ ಐಟಮ್ ನೀನೇ ಕೊಡಿಸ್ತಿದ್ಯಾ ಹೆಂಗಾದ್ರೂ ನಾನೇ ಮಾಡ್ಬೇಕಲ್ವಾ ನಾವು ಹಂಗೆ ಸಂಧ್ಯಾ ಗಿಫ್ಟ್ ತರ ಕೊಡ್ಸೆ ಪ್ಲೀಸ್ ಇನ್ನೊಂದ್ಸಲಿ ಇದನ್ನೆಲ್ಲ ಕೊಡ್ಸ್ಬೇಕಾಗ್ತೈತೆ ಅಂತ ಇವಾಗೆ ಕೊಡ್ಸ್ಬೇಡ ಸೋಪ್ ಅಂತ ಬ್ರಷ್ ಅಂತ ಈ ಹಾಸ್ಟೆಲ್ಗೆ ಹೋಗೋ ಮಕ್ಳಿಗೆ ಕೊಡ್ತಾರಲ್ಲ ಬಕೆಟ್ ತುಂಬಾ ಹಂಗ್ ಕೊಡ್ತಾ ಇದ್ದಾಳೆ ಇಲ್ಲಿ ಬಲೂನ್ ರೆಡ್ ವಿತ್ ಗೋಲ್ಡ್ ತಗೊಂತಿದ್ದೀನಿ ಬೇಗ ಸಂಧ್ಯಾ ಇವಳು ಅರ್ಜೆಂಟ್ ಮಾಡ್ತಾವಳ ಗೈಸ್ ನಂಗೆ ಪೂಜೆಗೆ ಹೋಗ್ಬೇಕು ತಲೆಗೆ ಓಡಲ್ಲ ಹುಂಡಿ ಕೊಡೆ ಅವ್ಳ ಸೇವಿಂಗ್ಸ್ ಎಲ್ಲ ಅವಳ ಜೀವನದಲ್ಲಿ ಚಿಕ್ಕ ಡಾಲ್ ಬೇಕಲ್ಲ ಅಲ್ಲಿ ಎಲ್ಲಿ ಚೆನ್ನಾಗಿದೆ ಅನ್ಸ್ತು ನೀನ್ ಚಿಕ್ಕದ್ ಬೇಕು ಅಂತ ಕೇಳಿದ್ದು ನಾನು ಏನಿದು ಅಂತ ಹೇಳಿತಾ ಇದೀನಿ ಬರ್ತಾನೆ ಸಂಧ್ಯಾ ಹುಡ್ಕು ಸಂಧ್ಯಾ ನಂಗೆ ಗೊತ್ತು ನೀನ್ ಹೈಟ್ ಪ್ರಾಬ್ಲಮ್ ಸ್ವಲ್ಪ ಇದೆ ಅಂತ ಯಾ ಅಲ್ಲ ಒಂಚೂರು ಹಿಂದೆ ತಳ್ಳಿ ಅದು ಪೀಚೆ ಕ್ಯಾ ಹೇ देखना है भैया देखा संध्या व्लॉग्स यूट्यूब में मार्केटिंग शाबाश बेटा वो भैया व्हाइट कलर है ना पीछे कुछ देखो ಇಷ್ಟೊಂದೆಲ್ಲ ಹಿಂದೆ ಬರುತ್ತಾನೆ ನಿಂಗೆ अयो वो नहीं चाहिए भैया ಅದೇ ಕ್ಯೂಟ್ ಆಗಿತ್ತು भैया ये मंकी वाला पीछे क्या है which one is cute now tell me ನಂಗೆ ಮೂರು ಕೊಡ್ಸಿದ್ರು ಖುಷಿನ ಆಗ ನಂಗೆ ಗೊತ್ತು ನಿನ್ನ ಇದ್ರಲ್ಲಿ ಯಾವ್ದಾದ್ರು ಒಂದೇ ಆಕ್ಚುಲಿ ಆ ಕಡೆ ಈ ಕಡೆ ಇರೋದು ಚೆನ್ನಾಗಿದೆ ಈ ಕಡೆ ಇರುತ್ತೆ ಸೆಂಟ್ರಲ್ ಇರೋದು ಚೆನ್ನಾಗಿಲ್ಲ ಓ ಮೈ ಗಾಡ್ ಗೈಸ್ ಹಿಂಗೆ ಎಲ್ರು ನೀವು ನಿಮ್ಗೆ ಯಾರು ಸಿಕ್ಕಿದ್ರೆ ಸಂಧ್ಯಾ ಬ್ಲಾಗ್ಸ್ ನೋಡಲ್ವಾ ನೀವು ನಮ್ ಸಂಧ್ಯಾ ನೋಡಲ್ವಾ ಅಂದ್ಬಿಟ್ಟು ಫಾಲೋ ಮಾಡಿಸ್ಬಿಡಿ ಏನಂತೀರಾ ಭಯ್ಯ ಏನಿಲ್ಲ ಭಯ್ಯ ಅಕ್ಕಡಿಯ ಗಿಫ್ಟ್ ಇದ್ರಲ್ಲಿ ಯಾವ ಚೆನ್ನಾಗಿದೆ ಕಣ್ಮುಚ್ಚು ಸಂಧ್ಯಾ ಯಾವ್ದು ಪಿಕ್ ಮಾಡ್ತೀಯ ನೋಡೋಣ ಏನು ಕಣ್ಣು ನೀಟಾಗಿ ಮುಚ್ಚಿದ್ಯಾ ತಾನೆ ಮೂಳೆ ಮುಚ್ಚಿದ್ದೀನಿ ಓಕೆ ಇರೋ ಇನ್ನೊಂದ್ಸರಿ ಫಸ್ಟ್ ನೋಡಿದ್ದೆ ಗೈಸ್ ಸೊ ಐ ಆಮ್ ಬೈಯಿಂಗ್ ದಿಸ್ ಫಾರ್ ಹ್ಯಾಪಿ ಆಗಿದೆ ಏನ್ ಸಂಧ್ಯಾ ಗಿಡ ಇಂದ ಎಲ್ಲ ಹೋಗ್ತಿದ್ಯಾ ಬಳ್ಳಿ 1 2 3 4 5 5 ಪೇರ್ಸ್ 5 ಸೆಪರೇಟ್ ಮಾಡ್ಬಿಟ್ಟು 5 ಐಟಮ್ಸ್ ಕೊಟ್ಟು ಅಲ್ಲ ಕ್ಯೂಟ್ ಎಸ್ ಕ್ಯೂಟ್ ಥ್ಯಾಂಕ್ ಯು ಚೆನ್ನಾಗಿದೆ ನಮ್ಮ ಮನೇಲಿ ರಬ್ಬರ್ ಬ್ಯಾಂಡ್ ಅಂದ್ರೆ 5 ರೂಪಾಯಿ ಕೊಟ್ಬಿಟ್ಟು 4 ಬರ್ತವೆ ತಗೊಂಬ ಅಂತ ಇದ್ರು ನಮ್ಗಾದ್ರೂ ಯಾರು ಮಾಡೋರಿಲ್ಲ ನಾವಾದ್ರೂ ಮಾಡೋದು ಇದೊಂದೇ ಚೆನ್ನಾಗಿದೆ ಯೂನಿಕ್ ಆಗಿ ಏನೇ ಅದು ಕೋಮ್ ಮಾಡ್ಕೊಳ್ಳೋದು ಇದು ಮಿರರ್ ಇದೆ ಹಿಂಗೆ ಯೂಸ್ ಆಗ್ತೈತೆ ಅದು ಪ್ಲೀಸ್ ಡೋಂಟ್ ಟಚ್ ಕ್ಲಾತ್ ಪ್ಲೀಸ್ ಇದು ಗರ್ಲ್ಸ್ ಪರವಾಗಿಲ್ಲ ಬಾಯ್ಸ್ದು ಹುಡುಗಿರ್ ಹಾಕ್ತಾರೆ ಬ್ರೌನ್ ಅದೆಲ್ಲ ಇತ್ತಲ್ಲ ಇದೊಂದು ಸ್ವಲ್ಪ ಇಲ್ಲಿ ಯೂನಿಕ್ ಆಗಿದೆ ಇದು ತಗೊಳ್ಳ ಚೆನ್ನಾಗಿದೆ ಗೈಸ್ ಇಲ್ಲಿ ಏನು ಇಸ್ಕೊಳ್ಳೋದು ಜಸ್ಟ್ ಕೌಂಟ್ ಮಾಡೋಣ 1 2 3 4 5 6 7 8 9 10 11 12 13 14 15 16 17 4 ಐಟಮ್ಸ್ wait ಥ್ಯಾಂಕ್ ಯು ಒಂದು ಟೋಪಿ ತಗೊಂಡಿದ್ಯಾ ಸಾಕು ಚಿಕ್ಕ ಮಗು ಆಯ್ತಾ ಇಡೆ ಇದು ಚೆನ್ನಾಗಿದೆ ಇದು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಗೈಸ್ ಅರೆ ಚಿಕ್ಕ ಮಗು ಈಗ ಇಟ್ಬಿಡೆ ನನ್ ಕೈ ನೋಡಕೈತಿಲ್ಲ ಚೈಲ್ಡ್ ಆಯ್ತದ ಅವಳದ್ ಹಾಕಿದ್ರೆ ಆಗ್ತಲ್ಲ ತಲೆ ಮೇಲೆ ಹಿಂಗ್ ನಿಂತ್ಕೊಂಡ್ರೆ ಅವಳಿಗೆ ಅದ್ರ ಕ್ಯೂಟ್ ಇಷ್ಟ ಆಗ್ಬಿಟ್ಟಿದೆ ಅಲ್ಲಿ ಹೋದಾಗಿಂದ ಅವಳಿಗೆ ಸ್ಪೈಡರ್ ಮ್ಯಾನ್ ಎಲ್ಲ ಕೊಟ್ಬಿಡೋದು ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿದೆ ಆಕ್ಚುಲಿ ಹಾಕೊಂಡು ಬ್ಲ್ಯಾಕ್ ನೈಲ್ ಪಾಲಿಶ್ ಒಂದು ನೈಲ್ ರಿಮೂವರ್ ಒಂದು ಸೊ 2021 ಸೊ ಡನ್ ಎಷ್ಟು ಬಿಲ್ ಆಗುತ್ತೆ ಅಂತ ದೇವ್ರ ನಮ್ಮ ಅಪ್ಪನಾನೆಗೂ ಗೊತ್ತಿಲ್ಲ ನೋಡ್ಬೇಕು ನಂಗೂ ಗೊತ್ತಿಲ್ಲ ಅಂದ್ರೆ ಏನ್ ಗೊತ್ತಾ ಖುಷಿ ವಿಚಾರ ನಾನು ಇಲ್ಲಿಗೆ ಬಂದು ಸೆಲ್ಫ್ ಕಂಟ್ರೋಲ್ ಇಂದ ಒಂದ್ ಐಟಮ್ ತಗೊಂತೀನಿ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಮಾಡು ಅಕಸ್ಮಾತ್ ಏನಾದ್ರು ಇವಾಗ ಇಲ್ಲ ಅಂದ್ರೆ ನನ್ನ ಹತ್ರ ಬಜೆಟ್ ಏನಾಗುತ್ತೆ ಗೊತ್ತಿಲ್ಲ ಸಾಲ ಇಸ್ಕೊಂತಾಳಿ ಇವಾಗ ಸಾಲ ಸಮಥಿಂಗ್ ಗುಡ್ ಹ್ಯಾಪನಿಂಗ್ ಗೈಸ್ ಇನ್ನೂ ನಾನು ಅವಳಿಗೆ ಬಟ್ಟೆ ಇಸ್ಕೊಟ್ಟಿಲ್ಲ ಸೊ ಬಟ್ಟೆ ಎಷ್ಟು ಬೀಳುತ್ತೋ ಗೊತ್ತಿಲ್ಲ ಗೈಸ್ ಎಷ್ಟಾಗ್ಬೋದು ಗೈಸ್ ಬಿಲ್ ಹೇಳಿ ಸ್ವಲ್ಪ 4 ಡಿಜಿಟ್ ಹಾಂ 4 ಡಿಜಿಟ್ ಪ್ಯಾಕ್ ಮಾಡಿಸು ಎಲ್ಲ
ಆಯ್ತಾ? ಯು ಡೋಂಟ್ ಹ್ಯಾವ್ ಟು ಪೇ ಫಾರ್ ಗಿಫ್ಟ್ ರ್ಯಾಪಿಂಗ್. ಹೌದಾ? ಪ್ಯಾಕ್ ಮಾಡ್ಕೊಡ್ತಾರೆ ಇಲ್ಲಿ? ಹೌದು. ಮತ್ತೆ ಮಾಡಕ್ಕೆ ಸ್ಕ್ಯಾನ್ ಆಯ್ತಾ? ನಿಮ್ಗೆ ಯಾಕೆ ಗೊತ್ತಾಗುತ್ತೆ? ಬಿಲ್ಲು 5000 ಸಮಥಿಂಗ್ ಚೇಂಜ್. ಎಲ್ಲಾನು ಬೇಗ ಬೇಗ ಪ್ಯಾಕ್ ಮಾಡಿ ಅಂತ ಹೇಳಿದೀನಿ. ಆಮೇಲೆ ಎತ್ಕೊಂಡು ಹೋಗಿ ಕೊಡ್ಬೇಕು ಅವಳಿಗೆ. ಇನ್ನು ಅಲ್ಲಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಿಲ್ಲ, ಅವಳು ಹೊಸ ಬಟ್ಟೆ ಇಸ್ಕೊಟ್ಟಿಲ್ಲ, ಏನೇನು ಮಾಡಿಲ್ಲ. ಬೆಳಗಿಂದ ಅವಳು ಎದ್ದಿದ್ದೆ 2 o'clock ಗೆ. ನೀನ್ ಎಷ್ಟು ಗಂಟೆಗೆ ಎದ್ದೆ ಸಂಧ್ಯಾ? ನಾನು ಇವತ್ತು 10 ಗಂಟೆಗೆ ಎದ್ದೆ. 10 ಗಂಟೆಗೆ ಎದ್ದು ಎಡಿಟ್ ಮಾಡಿ ಬೇರೆ ಕಡೆ ಹೋಗಿ ಕೆಲಸ ಎಲ್ಲ ತುಂಬಾ ಇತ್ತು ನನ್ಗೆ ಇವತ್ತು ಕೆಲಸ. ಅದಕ್ಕೆ ಇವಾಗ ಮಾಡ್ತಾ ಇದೀನಿ ಅರೇಂಜ್ಮೆಂಟ್ಸ್ ಎಲ್ಲ. ಭಯ್ಯ ಥೋड़ा ಬೇಗ ಬೇಗ ಮಾಡು ಭಯ್ಯ ಪ್ಲೀಸ್. हम लोग तरह भी कैमरा फोकस कीजिए. ಅವ್ರು ನೋಡು ಬೇಗ ಮೀನ್ಸ್ ಫಾಸ್ಟ್ ನನ್ಗೇನಾದ್ರು ಹಿಂದಿನಲ್ಲಿ ಮಾತಾಡುವ ಅಂತ ಕೊಟ್ರೆ ಮುಗೀತು ಕತೆ. ಕಣ ಪಿನ ಸೋಣ ಒಂದು ಆತ ಓತ ಜಾತ ಕಾನಕಾಯ ತುಂಬಾ ಇಷ್ಟ ಆಗಿದ್ದು. ನಾನು ಇದನ್ನ ಆನ್ಲೈನ್ ಅಲ್ಲಿ ನೋಡಿದ್ದೆ, ಗೋಲ್ಡ್ ಕಲರ್. ನನ್ಗೂ ಯಾರಾದ್ರೂ ಈ ತರ ಗೋಲ್ಡ್ ಕಲರ್ ಕೊಟ್ಟರೆ ಚೆನ್ನಾಗಿರುತ್ತೆ. भैया मेरा चैनल है संध्या व्लॉग्स, सब्सक्राइब करो. कन्नड़ में ಹೆಂಗ್ भैया आता है वीडियो अपलोड कब होगा? हो गया भैया 2 दिन का बाद. हम थोड़ा लेजी एडिटर है हम. ऑल इन वन है हम. गाइस कितना ಇದೆಷ್ಟು ಚೆನ್ನಾಗಿದೆ ನೋಡಿ. ಹೋಗ್ಬೇಕಂತ ಅರ್ಜೆಂಟ್ ಮಾಡ್ತಾವಳ ಅವಾಗ್ಲಿಂದ. ಪಾಪ ಅವ್ರ ಮನೇಲಿ ಫೋನ್ ಮೇಲೆ ಫೋನ್ ಕಾಲ್ ಅವಾಗ್ಲಿಂದ. ಮನೆಗೆ ಹೋದ್ಮೇಲೆ ಒಳ್ಳೆ ಪೂಜೆ ಆಗುತ್ತೆ ಬಿಡು, ಡೋಂಟ್ ವರಿ. ಮನೆ ಹಾಳು ಫ್ರೆಂಡ್ಸ್ ಇದ್ರೆ ಹಿಂಗೆ ಮಾಡೋದು, ಬೈಸ್ಕೊಬೇಕು ನಮ್ಮಂತ ಫ್ರೆಂಡ್ಸ್ ಇದ್ರೆ. ಹೊರಗಡೆ ಹೋಗ್ಬೇಕು, ಏನ್ ಮಾಡ್ತಾರೋ ನಮ್ಮ ಮನೇಲಿ ಬೈತಿರ್ತಾರೆ ಇವಾಗ ಹೋಗಿದ ತಕ್ಷಣ. ನೋಡೋಣ. ನಂಗತ್ತೇನು ಬರೆಯಲ್ಲ. ನಂಗೂ ಗೊತ್ತಿಲ್ಲ. ಮೈಮೇಲೆ ದೇವ ಬಂದಿದ್ಯಾ? ಯು ಆರ್ ಸ್ಟ್ರಾಂಗ್. ಅಲ್ಲಿ ಯಾರು ರಷ್ಯಾದಲ್ಲಿ ನಮ್ಮ ಚಿಕ್ಕ ಎಫರ್ಟ್ ಅಪ್ರಿಶಿಯೇಟ್ ಮಾಡಲ್ಲ. ಅಲ್ಲ, ಯಾವ್ದು ಕ್ಯೂಟೆಸ್ಟ್ ಒನ್ ಅಂತ ಹಾಕೋಳೆ, ಮತ್ತೆ ಫಸ್ಟ್ ಪೇಪರ್ ಅಲ್ಲಿ ಸೋಡಾ ಅಂತ ಹಾಕೋಳೆ. ಹೇಳ ಏನಾದ್ರು. ಸ್ಟೇ ಹೆಲ್ತಿ. ಸಾರಿ, ಮೈ ಬ್ರೈನ್ ಇಸ್ ನಾಟ್ ಬ್ರೈನ್. ಲೆಟ್ ಆಲ್ ಗುಡ್ ಥಿಂಗ್ಸ್ ಹ್ಯಾಪನ್ ಟು ಯು. ಅದಾಗತ್ಲೆ, ನಾನಿಲ್ವಾ ಒಳ್ಳೆ ಬಾಯ್ ಮುಚ್ಕೊಂಬರ್ಯಾ. ಈ ಐಡಿಯಾ ಇರ್ಲಿಲ್ಲಲೇ. ಅಟ್ಲೀಸ್ಟ್ ಇದ್ರೆ ಒಂದು ಕವಿತೆ ಬರ್ಕೊಂಡ್ಬರ್ತಿದ್ದೆ ನನ್ನ ತಂಗಿಗೆ. ತಿರ್ಗಿತಾ ಹೋಗ್ಲಿ, ಒಂದ್ ಬಾಯ್ ಹಂಗ್ ಬಿಡು. ಅಷ್ಟು 21 ಕವಿತೆ ಬೇಡ, ಒಂದು ಕವಿತೆ ಬೇಡ ಬಾಯಲ್ಲಿ. ಸಡನ್ ಆಗಿ ಕೇಳ್ಬಿಟ್ರೆ ಯೋಚನೆ ಮಾಡೋದು ಬೇಡ. ಟೇಕ್ ಯೋರ್ ಟೈಮ್. ಬಿ ಇಂಡಿಪೆಂಡೆಂಟ್ and never believe anyone. Don't believe ಸಂಧ್ಯಾ. ನಾನು ಹ್ಯಾಂಡ್ರೈಟಿಂಗ್ ಇಷ್ಟ ಕಟ್ಟಿಡು ಆಯ್ತು. ಬಿ ಇಂಡಿಪೆಂಡೆಂಟ್. ಓಕೆ, ಇನ್ನೊಂದ್ರೊಳಗಡೆ ನೆವರ್ ಬಿಲೀವ್ ಎನಿವನ್ ಅಂತ ಬರೀಬೋದು. ಕಾಮ ಯಾಕಲ್ಲಿ ಜಾಗ ಇರ್ಲಿಲ್ಲಲೇ. ಅದನ್ನೇ ಬಿ ಇಂಡಿಪೆಂಡೆಂಟ್ ಅಂತ ದೊಡ್ಡದಾಗ ಬರೀ. ನಿಮ್ಗೆ ಏನ್ ಕೊಟ್ಟಿಲ್ಲ? ಕರ್ಸಿವ್ ಹ್ಯಾಂಡ್ ರೈಟಿಂಗು, ಕ್ಯಾಪಿಟಲ್ ಲೆಟರ್ ದೊಡ್ಡದಾಗ ಏನ್ ಹೇಳ್ಕೊಟ್ರು ಬರೋದು ಒಂದೇ ಹ್ಯಾಂಡ್ ರೈಟಿಂಗ್. ರೇವಾದಲ್ಲಿ ಎಕ್ಸಾಮ್ ಬೆಳಗ್ಗೆ ದಿವಸ ಬಂದ್ ಕಣ್ಣು ಕನ್ಸ್ಕೊಂಡಲ್ಲೇ ಏನಾದ್ರು ಬರ್ದಿದ್ರೆ ಪಾಯಿಂಟ್ಸ್ ಪೇಪರ್ ಕೊಡು ಅಂತ ಕಿತ್ಕೊಂಡು ಹೋಗ್ತಿದ್ಲು. ಯಾರ್ಲೇ? ಅದ್ಗೆ ಇರಿ, ಅದಕ್ಕೆ ನಿಮ್ ಹುಡ್ಗಿನ್ ಕಲ್ಸ್ಕೊಡ್ತೇನೋ. ಏನೋ ಬರ್ದ್ಬಿಟ್ಲು ಕೊನೆಗೂ. ಏನೆಲ್ಲ ಸ್ಪೆಲ್ಲಿಂಗ್ ಮರ್ತೋಯ್ತು. ಡೋಂಟ್ ವರಿ, ಐ ಆಮ್ ದೇರ್, ಜಸ್ಟ್ ಅ ಕಾಲ್. ಸರಿ, ನೀ ಕಾಲ್ ಎತ್ತಿದ್ಯಾ? ನನ್ ತಂಗಿ ಕಾಲ್ ಎತ್ತಿದ್ದೀನಿ. ಆಯ್ತಾ, ಮತ್ತೆ ಖುಷಿ ಆಯ್ತಾಯ್ತು ಕೇಳಿ. ಬಿ ಆದ್ಮೇಲೆ ಸಿ. ನನ್ನ ಹೆಸರು ಚಂದನ. ಬಿ ಆಗಲ್. ಬಿ ಹಂಬಲ್. ನೀನ್ ಕಲ್ತ್ಕೊಬೇಕಾಗಿರೋ ಗುಣಗಳೆಲ್ಲ ಯಾಕೆ ಅವ್ಳಿಗೆ ಹೇಳ್ತಿದ್ದೆ? ನನ್ ಕೈಲಿ ಆಗ್ದಿರೋದನ್ನ ಅವ್ಳಿಗೆ ಹೇಳ್ತಿದ್ಲೆ ಮಾಡು. ಮೀನ್ಸ್ ಕೆಲವೊಂದು ನನ್ನ ಲೈಫಲ್ಲಿ ಹೆಂಗಾಗುತ್ತೆ ಅಂದ್ರೆ, ನಾನು ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ಕೊಂಡಿದ್ ನನ್ ಕೈಲಿ ಮಾಡಕ್ ಆಗಲ್ವಲ್ಲ. ಸೊ ಎಲ್ಲ ನಮ್ ತಂಗಿರ್ಗೆ ಹೇಳೋದು. 20 ಇನ್ನೊಂದು ಹೇಳಿಲ್ಲ, ಇನ್ನೊಂದು ತಗೊಂಡಿಲ್ಲ ಅಂತ. 20 ಟೇಪನ್ನು ಸೇರ್ಸಿ ಲೆಕ್ಕ ಹಾಕಿದೀವಿ ಅವಾಗ್ಲೇ. ಅದಕ್ಕೆ ಪ್ಲೀಸ್ ಫೈನಲಿ ಇಲ್ಲಿ 21 ಐಟಮ್ ನ ಪ್ಯಾಕ್ ಮಾಡಿದೀನಿ. ಸೊ ಇದನ್ನ ಟ್ರೆಜರ್ ಮಾಡಕ್ ಹೋಗ್ತಾ ಇದೀನಿ. ಸೊ ಲೆಟ್ಸ್ ಸಿ. ಟಪಟ್ ಅಂತ ಆಗ್ತವ್ರೆ. ಯಾಕಂದ್ರೆ ಟೈಮ್ ಆಗಿದೆ ಅದಕ್ಕೆ. ಚಂದ, ನಂಗೆ ಟೈಮ್ ಆಗೋಗಿದೆ. स्टिकर सही से नहीं है, सड़ जाएगा. ಭಯ್ಯ ಕ್ಯಾ ಭಯ್ಯ, ನಂಗೆ ಅಷ್ಟು ಹಿಂದಿ ಬರಲ್ಲ ಭಯ್ಯ. ನೀನ್ ಎಷ್ಟು ಹೇಳ್ತಿದ್ಯೋ ಅಷ್ಟು ಹಿಂದಿ. ಅವ್ರು ಏನ್ ಹೇಳಿದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಭಯ್ಯ ಪಿಂಕ್ ಕಲರ್ ಫ್ಲವರ್ ನೈ ಐಸಾ? कराने होगा. ಅಯ್ಯೋ ಭಯ್ಯ, ಇರ್ಲಿ ಬಿಡಿ ಭಯ್ಯ. ಇದು ಕಟ್ ನಮಗೆ ಪ್ಯಾಕ್ ಮಾಡಕ್ ಹೆಲ್ಪ್ ಮಾಡೋದವ್ರು ಇವ್ರೆ. ಥ್ಯಾಂಕ್ ಯು ಭಯ್ಯ. ಭಯ್ಯ ಸಬ್ಸ್ಕ್ರೈಬ್ ಕರೋ ಭಯ್ಯ, ಸಂಧ್ಯಾ ಬ್ಲಾಗ್ಸ್. ಮೀನ್ಸ್ ಎಲ್ಲ ಮಟ್ಟಿಲ್ಲ ಅನ್ಸುತ್ತೆ, ಎತ್ಕೊಂಡಿದೀವಿ. ಇಲ್ಲಿ ಗಿಫ್ಟ್ ರೆಡಿ ನನ್ ತಂಗಿ ಬರ್ಡೇಗೆ. ಸೊ ಇವಾಗ ಗೋಯಿಂಗ್ ಟು ಹೋಮ್. ನನ್ ಕೀ ಎಲ್ಲಿಕ್ಕಿದೀನಿ ಗೊತ್ತಿಲ್ಲ, ಅದೆಲ್ಲಾರು ಬಿಟ್ನಾ ಏನ್ ಕತೆ ಅದು ಗೊತ್ತಿಲ್ಲ. ಮೀನ್ಸ್ ನನ್ನ ಬ್ಯಾಗ್ ಎಲ್ಲ ಇಟ್ಬಿಟ್ಟವ್ರು. ಮೀನ್ಸ್ ಪುಣ್ಯಕ್ಕೆ ಕೀನ ನಾನು ಬ್ಯಾಗಲ್ಲಿ ಹಾಕಿದೀನಿ. ಸೊ ಬ್ಯಾಗಲ್ಲಿ ಕೀ ಇದೆ. ಚಂದನ ಅವಳು ನೋಡಿ ಅತ್ತಂದ ಅವಳು
ಆಕ್ಚುಲಿ ಅದ್ ತರಕ್ ಬಂದಿದ್ ನಾನು, ಏನೇನೋ ಆಯ್ತು. ಸೊ ಇವಾಗ ಅದ್ ಎತ್ಕೊಂಡು ಹೋಗ್ಬೇಕು. ಇಷ್ಟೊತ್ತು ಹೆಲ್ಪ್ ಮಾಡಿದ್ ನಮ್ ಚಂದನ ಒಂದು ಥ್ಯಾಂಕ್ ಯು ಬೇಕೇ ಬೇಕು. ಚಂದನ ವ್ಲಾಗ್ ಮಾಡ್ತಾಳೆ, ಚಂದನ ವ್ಲಾಗ್ಸ್ 5. ಸೊ ಪ್ಲೀಸ್ ಅಲ್ಲಿ ಹೋಗಿ ನೋಡಿ, ಅವಳಿಗೂ ಸಪೋರ್ಟ್ ಮಾಡಿ. ಸೊ ಬಾಯ್ ಬಾಯ್ ಬೇಬ್ಸ್. ಬಾಯ್ ಸಿ ಯು. ಹುಷಾರಾಗಿ ಹೋಗು ಮನೆ. ಟಾಟಾ. ಬಾಯ್. ಆ 21 ಗಿಫ್ಟ್ನು ಮನೆಗೆ ತಂದು ಮನೇಲಿ ಫುಲ್ಲು ಎಲ್ಲಾ ಕಡೆನೂ ಬಚ್ಚಿಟ್ಟು ಅವಳು ಹುಡುಕಕ್ ಬಿಟ್ವಿ. ಸೊ ಗಿಫ್ಟ್ ನ ಅಷ್ಟು ಈಸಿಯಾಗಿ ಕೊಡ್ಬಾರ್ದಲ್ವಾ. ಸೊ ಟ್ರೆಜರ್ ಹಂಟ್ ಮಾಡಿಸಿದ್ವಿ, ಮತ್ತೆ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಎಲ್ಲ ಇದೆ. ನಾಳೆ ವ್ಲಾಗ್ ಅಲ್ಲಿ ಬರುತ್ತೆ. ಸೊ ಮಿಸ್ ಮಾಡಬೇಡಿ, ನೋಡಿ ಅಂತ ಕೇಳ್ಕೊಂತ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳೋ ತರ ಈ ನಿಮ್ಮ ಪ್ರೀತಿಯ ಲೇಡಿ ಒನ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತೆ ಸಿಗುವ. ಅಂಡ್ ನಾನು ನಿಮ್ಗೆ ಗೊತ್ತು ಅನ್ಸುತ್ತೆ ನಾನು ಹೆಂಗೆ ಸಬ್ಸ್ಕ್ರೈಬ್ ಮಾಡಿಸಿದೆ ಅಂತ ವ್ಲಾಗಲ್ಲಿ ನೋಡಿದ್ರೆ. ಸೊ ನೀವು ಕೂಡ ನಿಮ್ಗೆ ಗೊತ್ತಿರೋರ ಹತ್ರ ಎಲ್ಲ ಸ್ವಲ್ಪ ರೆಫರ್ ಮಾಡಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮ್ ಈ ಚಿಕ್ಕ ಹೆಲ್ಪ್ ನನಗೆ ತುಂಬಾ ದೊಡ್ಡ ಡಿಫ್ರೆಂಟ್ ತಗೊಂಬಂದು ಕೊಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗುವ.